ನಮಸ್ತೆ. ನಾನು ಸವಿವಾಣಿ ಚಾನಲಿಂದ ವಾಣಿ. ಸವಿವಾಣಿ ಚಾನಲ್ಗೆ ಎಲ್ರಿಗೂ ಸ್ವಾಗತ. ನಾನಿವತ್ತು ಚಾಕ್ಲೇಟ್ ಕೇಕ್ ಮಾಡಿದ್ದೀನಿ. ಕುಕ್ಕರ್ ಉಪಯೋಗಿಸ್ಕೊಂಡು ಎಗ್ ಹಾಕದೆ ಮತ್ತು ವಿನೆಗರ್ ಹಾಕದೆ ತುಂಬಾ ಸುಲಭವಾಗಿ ಮನೆಯಲ್ಲೇ ಕೇಕ್ ಯಾವ ತರ ಮಾಡೋದು ಅನ್ನೋದನ್ನ ನೋಡೋಣ. ಮೊದಲು ಕುಕ್ಕರ್ನ ಬಿಸಿಯಾಗಕ್ಕೆ ಇಡ್ತಾ ಇದ್ದೀನಿ. ಕುಕ್ಕರ್ ಬದಲು ದಪ್ಪ ತಳದ ಬಾಣ್ಲಿ ಬೇಕಾದ್ರೂ ಉಪಯೋಗಿಸ್ಬೋದು. ಕುಕ್ಕರ್ ಒಳಗೆ ಒಂದು ಸ್ಟ್ಯಾಂಡ್ ಇಟ್ಟಿದ್ದೀನಿ. ಸ್ಟ್ಯಾಂಡ್ ಬದಲು ಕುಕ್ಕರ್ ಜೊತೆ ಪ್ಲೇಟ್ ಕೊಟ್ಟಿರ್ತಾರಲ್ಲ, ಆ ಪ್ಲೇಟ್ನ ಉಪಯೋಗಿಸ್ಬೋದು. ಕುಕ್ಕರ್ಗೆ ನೀರು ಹಾಕದೆ ಬಿಸಿಯಾಗಕ್ಕೆ ಇಡಬೇಕು. ಕುಕ್ಕರ್ ಲಿಡ್ನ ಮುಚ್ಚಕ್ಕೆ ಹೋಗಬೇಡಿ. ಮೊದಲ 5 ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಇಡಬೇಕು. ಆಮೇಲೆ ಒಂದು 5 ನಿಮಿಷ ಸಣ್ಣ ಊರಿನಲ್ಲಿ ಬಿಸಿ ಮಾಡಬೇಕು. ಒಟ್ಟು 10 ನಿಮಿಷ ಬಿಸಿಯಾಗಕ್ಕೆ ಇಡಬೇಕು. ಒಂದು ಬಟರ್ ಪೇಪರ್ನ ತಗೊಂಡಿದ್ದೀನಿ ಪಾತ್ರೆಗೆ ಹಾಕೋದಕ್ಕೆ. ಒಂದು ಬಟರ್ ಪೇಪರ್ನ ಫೋಲ್ಡ್ ಮಾಡಿಕೊಂಡು ಫ್ರೀ ಇರೋಂಥ ಫೋಲ್ಡ್ಗಳನ್ನ ರೌಂಡ್ ಆಗಿ ಕಟ್ ಮಾಡಬೇಕು. ಯಾವ ಪಾತ್ರೆ ತಗೊಂಡಿರ್ತೀರೋ ಆ ಪಾತ್ರೆಗೆ ಹೊಂದೋ ತರ ಬಟರ್ ಪೇಪರ್ನ ಕಟ್ ಮಾಡ್ಕೊಳ್ಳಿ. ಬಟರ್ ಪೇಪರ್ಗೆ 1-2 ಸ್ಪೂನ್ ಎಣ್ಣೆ ಹಾಕಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಇಂಡಾಲಿಯಂ ಪಾತ್ರೆ ತಗೊಂಡಿದ್ದೀನಿ. ಆದಷ್ಟು ಸ್ಟೀಲ್ ಪಾತ್ರೆನ ತಗೋಬಾರ್ದು. ಪೇಪರ್ನ ಪಾತ್ರೆಯ ತಳದಲ್ಲಿ ಸರಿಯಾಗಿ ಕೂಡಿಸ್ಬೇಕು. 1 ಕಪ್ ಸಕ್ಕರೆನ ನುಣ್ಣಗೆ ಪುಡಿ ಮಾಡ್ಕೊಳ್ತಾ ಇದ್ದೀನಿ. 1 ಟೀ ಸ್ಪೂನ್ ಮಿಲ್ಕ್ ಪೌಡರ್, 2 ಸ್ಪೂನ್ ಕೋಕೋ ಪೌಡರ್ನ ತಗೊಂಡು ಜರಡಿ ಆಡ್ಕೋಬೇಕು. ಇದರ ಜೊತೆಗೆ ಮೈದಾ ಹಿಟ್ಟು 1.5 ಕಪ್ ತೆಗೆದುಕೊಂಡು ಜರಡಿ ಆಡ್ಕೋಬೇಕು. ಸ್ವಲ್ಪ ಸಣ್ಣಗಿರುವಂಥ ಸ್ಪೂನಲ್ಲಿ ಅಡುಗೆ ಸೋಡಾ 1/4 ಸ್ಪೂನು, ಬೇಕಿಂಗ್ ಪೌಡರ್ 1 ಸ್ಪೂನು ತೆಗೆದುಕೊಳ್ತಾ ಇದ್ದೀನಿ. ಎಲ್ಲವನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂದು ಬೌಲ್ಗೆ ಗಟ್ಟಿ ಇರುವಂಥ ಮೊಸರು ತಗೊಳ್ತಾ ಇದ್ದೀನಿ. ಮೊಸರು ಹುಳಿ ಇರಬಾರ್ದು, ಗಟ್ಟಿಯಾಗಿ ಫ್ರೆಶ್ ಆಗಿ ಇರಬೇಕು. ಮೊಸರಿಗೆ ಪುಡಿ ಮಾಡಿ ಇಟ್ಕೊಂಡಂತ ಸಕ್ಕರೆನ ಸೇರಿಸ್ಕೊಳ್ತಾ ಇದ್ದೀನಿ. ಸಕ್ಕರೆ ಪೂರ್ತಿ ಕರಗೋ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಮಿಕ್ಸ್ಗೆ 1/2 ಕಪ್ ಅಡುಗೆ ಎಣ್ಣೆ ಸೇರಿಸ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ತಗೊಂಡಿದ್ದೀನಿ. ಈ ಮಿಕ್ಸ್ಗೆ ಮೈದಾ ಮತ್ತು ಕೋಕೋ ಪೌಡರ್ ಮಿಕ್ಸ್ನ ಸೇರಿಸ್ಕೊಳ್ತಾ ಇದ್ದೀನಿ. ಈ ಮಿಕ್ಸ್ನೆಲ್ಲ ಚೆನ್ನಾಗಿ ಗಂಟುಗಳು ಇಲ್ಲದೆ ಇರೋ ತರ ಮಿಕ್ಸ್ ಮಾಡ್ಕೋಬೇಕು. ಬೇಕಿಂಗ್ ಪೌಡರ್ ಹಾಕಿರೋದ್ರಿಂದ ಹೆಚ್ಚು ಹೊತ್ತು ಮಿಕ್ಸ್ ಮಾಡಬಾರ್ದು ಮತ್ತೆ ಹೆಚ್ಚು ಹೊತ್ತು ಹಾಗೆ ಬಿಡಬಾರ್ದು. ಕೊನೆಯಲ್ಲಿ 1/2 ಕಪ್ ಅಷ್ಟು ಹಾಲನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಈ ಮಿಕ್ಸ್ ಇಷ್ಟು ತೆಳ್ಳಗೆ ಇರಬೇಕು, ಜಾಸ್ತಿ ತೆಳ್ಳಗೆ ಇರಬಾರ್ದು ಅಥವಾ ಗಟ್ಟಿಗೆ ಇರಬಾರ್ದು. ಗಟ್ಟಿ ಇದೆ ಅನ್ಸಿದ್ರೆ ಸ್ವಲ್ಪ ಹಾಲು ಹಾಕೊಂಡು ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡ್ಕೋಬೇಕು. ಬಟರ್ ಪೇಪರ್ ಹಾಕಿರೋಂಥ ಪಾತ್ರೆಗೆ ಈ ಮಿಕ್ಸ್ನೆಲ್ಲ ಟ್ರಾನ್ಸ್ಫರ್ ಮಾಡಿ ಕುಕ್ಕರಲ್ಲಿ ಇಡ್ತಾ ಇದ್ದೀನಿ. ಕುಕ್ಕರ್ 10 ನಿಮಿಷ ಹಾಗೆ ಕಾಯಿಸ್ಕೊಂಡಿದ್ದೆ. ಪಾತ್ರೆನ ಕುಕ್ಕರಲ್ಲಿ ಇಟ್ಟು ಕುಕ್ಕರ್ ಮೇಲೆ ಒಂದು ಅಲ್ಯೂಮಿನಿಯಂ ಪ್ಲೇಟ್ನ ಮುಚ್ಚಬೇಕು. ಪಾತ್ರೆ ಮೇಲೆ ಇನ್ನೊಂದು ಪ್ಲೇಟ್ನ ಮುಚ್ಚೋ ಅವಶ್ಯಕತೆ ಇಲ್ಲ. ಸ್ಟವ್ನ ಮೊದಲು ಒಂದು 5 ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಇಟ್ಟಿರಬೇಕು. ನಂತರ ಪೂರ್ತಿ ಸಣ್ಣ ಊರಿನಲ್ಲಿ ಬಿಡಬೇಕು. 30ರಿಂದ 40 ನಿಮಿಷದವರೆಗೂ ಕುಕ್ಕರಲ್ಲಿ ಬೇಯಿಸ್ಕೋಬೇಕು. ಕೇಕ್ನ ಮಧ್ಯದಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಕೇಕ್ ಬೆಂದಿದೆಯೋ ಇಲ್ವೋ ಅಂತ. ಚಾಕುನ ಕೇಕಲ್ಲಿ ಇಟ್ಟಾಗ ಕೇಕು ಚಾಕುಗೆ ಮೆತ್ಕೋಬಾರ್ದು. ಆ ತರ ಇದ್ರೆ ಕೇಕ್ ಬೆಂದಿದೆ ಅಂತ ಅರ್ಥ. ಇಲ್ಲಿ ಚಾಕುಗೆ ಸ್ವಲ್ಪ ಕೇಕ್ ಮೆತ್ಕೊಳ್ತಾ ಇದೆ. ಇನ್ನೊಂದು 10 ನಿಮಿಷ ಇಡ್ತಾ ಇದ್ದೀನಿ. ಹತ್ತು ನಿಮಿಷ ಬಿಟ್ಟು ಮತ್ತೆ ಚೆಕ್ ಮಾಡ್ತಾ ಇದ್ದೀನಿ. ಈಗ ನೋಡಿ ಚಾಕುಗೆ ಕೇಕು ಸ್ವಲ್ಪನೂ ಮೆತ್ಕೊಂಡಿಲ್ಲ. ಕೇಕ್ ಪಾತ್ರೆನ ಕುಕ್ಕರಿಂದ ತೆಗೆದು ಇಡ್ತಾ ಇದ್ದೀನಿ. ಪೂರ್ತಿ ತಣ್ಣಗೆ ಆರಿದ್ಮೇಲೆ ಕೇಕನ್ನ ಪಾತ್ರೆಯಿಂದ ತೆಗಿಬೇಕು. ಚಾಕೊಲೇಟ್ ಕೇಕ್ ಮಾಡೋ ಈ ವಿಧಾನ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಮಸ್ತೆ.